Hello guys, welcome back to Equity to Options. ಸೊ ಇವತ್ತು ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ ಸ್ವಿಂಗ್ ಟ್ರೇಡಿಂಗ್ ಯಾವ ರೀತಿ ಮಾಡೋದು ಮತ್ತು ಎಂಟ್ರಿ ಹೇಗೆ ಎಕ್ಸಿಟ್ ಹೇಗೆ ಮತ್ತು ಪ್ರಾಫಿಟ್ನ ಯಾವ ರೀತಿ ಟ್ರೇಲ್ ಮಾಡೋದು ಅಂತ ನೋಡೋಣ. ಸೊ ನಾನು ಸ್ವಿಂಗ್ ಟ್ರೇಡಿಂಗಿಗೆ ಎಂಟ್ರಿ ಆಗಬೇಕಾದ್ರೆ ನಾನು ಪೆನ್ನಿ ಸ್ಟಾಕ್ಸ್ಗಳಿಗೆ ನಾನು ಎಂಟ್ರಿ ಆಗಲ್ಲ. ಯಾವುದೇ ಕಾರಣಕ್ಕೂ ಆಲ್ಮೋಸ್ಟ್ ಆಲ್ ನಾನು ಎಂಟ್ರಿ ಆಗೋದೆ ನಿಫ್ಟಿ 50, ನಿಫ್ಟಿ 100, ನಿಫ್ಟಿ 200 ಇಲ್ಲಾಂದರೆ ನಿಫ್ಟಿ ಫ್ಯೂಚರ್ ಸ್ಟಾಕ್ಸ್. ಆಲ್ಮೋಸ್ಟ್ ಆಲ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಇರೋವಂಥ ಸ್ಟಾಕ್ಸ್ಗಳಿಗೆ ನಾನು ಎಂಟ್ರಿ ಆಗ್ತೀನಿ. ಯಾಕೆ ಅಂದರೆ ಈ ಕ್ಯಾಟಗರಿಲಿ ಬರೋವಂಥ ಸ್ಟಾಕ್ಸ್ಗಳಲ್ಲಿ ಬೈಯರು ಸೇಲರ್ಸು ಹೆವಿ ಆ್ಯಕ್ಟಿವ್ ಆಗಿರ್ತಾರೆ. ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಬಂತು ಅಂದರೆ ಈಗ ಸಪೋಸ್ ನಾವು ಪ್ರಾಫಿಟ್ ಬುಕ್ ಮಾಡೋ ಟೈಮಲ್ಲಿ ಬೈಯರ್ಸ್ಗಳೇ ಸಿಗೋದಿಲ್ಲ ನಾವು ಸ್ಟಾಕ್ಸ್ನ ಸೆಲ್ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ನಾನು ಪೆನ್ನಿ ಸ್ಟಾಕ್ನ ರೆಕಮೆಂಡೇಶನ್ ಮಾಡಲ್ಲ. ಸೊ ನಾನು ಈಗ ಎಂಟ್ರಿ ಆಗಿರೋವಂಥ ಸ್ಟಾಕ್ಸ್ ಯಾವ್ದ್ಯಾವುದು ಅಂತ ನೋಡೋಕೆ ಹೋದರೆ ಒಂದು ಹ್ಯಾಪಿಯೆಸ್ಟ್ ಮಿಂಡು. ಸೊ ಹ್ಯಾಪಿಯೆಸ್ಟ್ ಮಿಂಡು ಯಾವ ರೀತಿ ಎಂಟ್ರಿ ಆಗಿದ್ದೀನಿ, ಯಾವ ಬೇಸಿಸ್ ಮೇಲೆ ಎಂಟ್ರಿ ಆಗಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್. ಜಸ್ಟ್ ಸಿಂಪಲ್ ಸ್ಟ್ರಾಟಜಿ, ಒಂದೇ ಒಂದು ಸ್ಟ್ರಾಟಜಿ ಯಾವುದಪ್ಪ ಅಂದರೆ RSI 30. RSI ಇಲ್ಲಿ ಬಂದ್ಬಿಟ್ಟು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಒಂದು ಇಂಡಿಕೇಟರ್ ಬರುತ್ತೆ. ಸೊ ಆಲ್ರೆಡಿ ಇದೆ. ನೀವು ಯಾವುದೇ ರೀತಿಯಾದಂಥ ಇಂಡಿಕೇಟ್ರ್, ಮೂವಿಂಗ್ ಅವರೇಜ್ ಏನು ಬೇಕಾಗಿಲ್ಲ. ಜಸ್ಟ್ RSI 30 ಬಂದಾಗ ಬೈ ಮಾಡೋದು. ಅಂದರೆ ಓವರ್ ಸೋಲ್ಡ್ ಝೋನಿಗೆ ಬಂದಾಗ ನೀವು ಬೈ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ RSI 30 ಬಂದಿದೆ. ಓಕೆನಾ. ನಾನು ಆ್ಯಕ್ಚುಲಿ ಇವತ್ತು ಎಂಟ್ರಿ ಆಗಿರೋದು ಈ ಕ್ಯಾಂಡಲ್ ಇಲ್ಲಿ. ಇವತ್ತು ನಾನು ಎಂಟ್ರಿ ಆಗಿರೋದು. ಇದು ಯಾವ ಬೇಸಿಸ್ ಮೇಲೆ ಅಂದರೆ RSI 30 ಬಂದಾಗ ನಾನು ಎಂಟ್ರಿ ಆಗಿರೋದು. ಮತ್ತು ಇದು ಒಂಥರ ಫ್ಯೂಚರಿಸ್ಟಿಕ್ ಸ್ಟಾಕ್ಸ್. ಇದು ಆ್ಯಕ್ಚುಲಿ ಹ್ಯಾಪಿಯೆಸ್ಟ್ ಮಿಂಡು. ಇದು AI ಮೇಲೆ ವರ್ಕ್ ಮಾಡ್ತಾರೆ ಇವರು. ಸೊ ಅದರಿಂದ ಇದರಲ್ಲಿ ನಾನು ಎಂಟ್ರಿ ಆಗಿದ್ದೀನಿ. ಟೈಮ್ ಫ್ರೇಮ್ ಬಂದು ಡೈಲಿನಲ್ಲಿ ಇಟ್ಕೊಬೇಕು. ಸ್ವಿಂಗ್ ಟ್ರೇಡಿಂಗ್ ಮಾಡೋದಾದ್ರೆ ಸೊ ಇದು ಅಡ್ಜಸ್ಟ್ಮೆಂಟ್ ಝೋನ್ ಯಾವುದು ಅಂತ ನೋಡಿದ್ರೆ ಫಿಬೊನಚ್ಚಿ ಒಂದು ಲೋಯರ್ ಸರ್ಕ್ಯೂಟಿಂದ ಅಪ್ಪರ್ ಸರ್ಕ್ಯೂಟಿಗೆ ಒಂದು ಫಿಬೊನಚ್ಚಿ ಡ್ರಾ ಮಾಡ್ಕೋತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಸೇಫರ್ ಎಂಟ್ರಿ ಆಗೋರು 0.786 ಬಂದಾಗ ಎಂಟ್ರಿ ಆಗ್ಬೋದು. ನಾನೀಗ ಒಂದು ಸ್ವಲ್ಪ ಲಾಟಲ್ಲಿ ಎಂಟ್ರಿ ಆಗಿದ್ದೀನಿ. ಇನ್ನೊಂದು ಸ್ವಲ್ಪ ಏನಾರು 0.786 ತನಕ ಬಂತು ಅಂದರೆ ಇಲ್ಲೊಂದು ಸ್ವಲ್ಪ ಎಂಟ್ರಿ ಆಗ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಇಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಟ್ರೇಡ್ನ ನಾನು ಇವತ್ತು ಎಂಟ್ರಿ ಆಗಿರೋದು. ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಕ್ವಾಂಟಿಟಿ ಮತ್ತು ಅವರೇಜ್ ಪ್ರೈಸ್ನ ತೋರ್ಸೋಕ್ಕಾಗಲ್ಲ. ಆ್ಯಕ್ಚುಲಿ ಪೊಸಿಷನಲ್ಲಿದೆ, ನಾನು ಟ್ರೇಡ್ ತೊಗೊಂಡಿದ್ದೀನಿ. ಅಡ್ಜಸ್ಟ್ಮೆಂಟ್ ಅಂತ ಬಂದರೆ 0.786 ಬಂದರೆ ನಾನು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ. ಪ್ರಾಫಿಟ್ ಯಾವಾಗಪ್ಪ ಬುಕ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಟಾರ್ಗೆಟ್ ಮಿನಿಮಮ್ 20% ಆಗಿರುತ್ತೆ. ಸೊ ಮಿನಿಮಮ್ 20% ಬಂತು ಅಂದರೆ ನನ್ನ ಪ್ರಾಫಿಟ್ ಬಂದು 20 to 30% ಇರುತ್ತೆ. ಸೊ ನಂದು ಅದು ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಸೈಡ್ ಮಾಡ್ತಾ ಹೋಗ್ತೀನಿ ನಾನು. ಸೊ 20% ಬಂತು ಅಂದರೆ ನಾನು ಪ್ರಾಫಿಟ್ನ ಟ್ರೇಲ್ ಮಾಡ್ತಾ ಹೋಗ್ತೀನಿ ನಾನು. ಸೊ ಆಲ್ಮೋಸ್ಟ್ ಆಲ್ 30% ಮೀಟ್ ಆಯಿತು ಅಂದರೆ ನಾನು ಇದರಿಂದ ಎಕ್ಸಿಟ್ ಆಗ್ತೀನಿ. ಆಮೇಲೆ ಇನ್ನೊಂದು ಸ್ಟಾಕು ಎಂಟ್ರಿ ಆಗಬೇಕು ಅಂತ ನೋಡ್ತಾ ಇದ್ದೀನಿ. ಅದು PVR. ಆ್ಯಕ್ಚುಲಿ ಇದು PVR ನೋಡಿ ಡೈಲಿನಲ್ಲಿ ಓವರ್ ಸೋಲ್ಡ್ ಝೋನಿಗೆ ಬಂದಿದೆ ಇದು ಆ್ಯಕ್ಚುಲಿ ಇದು. ಸೊ ಇದನ್ನು ನಾನು ಸ್ವಿಂಗ್ ಟ್ರೇಡಿಂಗಿಗೆ ಕ್ಯಾರಿ ಮಾಡೋಣ ಅಂತ ಅನ್ಕೋತೀನಿ. 0.786 ಬಂದರೆ ನಾನು ಇದರಲ್ಲಿ ಎಂಟ್ರಿ ಆಗ್ತೀನಿ. ಆಮೇಲೆ ಇನ್ನೊಂದು ನೋಡಿ, ವೀಕ್ಲಿನಲ್ಲೂ ಸಹ RSI 30 ಮೀಟ್ ಮಾಡಿದೆ. ಆ್ಯಕ್ಚುಲಿ 26 ಬಂದಿದೆ ಆ್ಯಕ್ಚುಲಿ. ಸೊ ನಾನು ಇದನ್ನು ಒಂದು ಒಳ್ಳೆ ಸ್ಟಾಕ್ ಅಂತ ನಾನು ಕನ್ಸಿಡರ್ ಮಾಡ್ಕೊಂಡು ನಾನು ಇದನ್ನು ಸ್ವಿಂಗ್ ಟ್ರೇಡಿಂಗಲ್ಲಿ ಇದರಲ್ಲಿ ಎಂಟ್ರಿ ಆಗ್ತೀನಿ. ನಾನು 2-3 ಡೇಸಲ್ಲಿ ಇದರಲ್ಲಿ ಎಂಟ್ರಿ ಆಗ್ತೀನಿ. ನಾನು ಹ್ಯಾಪಿಯೆಸ್ಟ್ ಮಿಂಡಲ್ಲಿ ಆಲ್ರೆಡಿ ಎಂಟ್ರಿ ಆಗಿದ್ದೀನಿ. ಸೊ PVRಲ್ಲೂ ಎಂಟ್ರಿ ಆದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನು. ಸೊ ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ವೀಡಿಯೋನೂ ಅಲ್ಲ, ಏನಿಲ್ಲ, ಜಸ್ಟ್ ಎಜುಕೇಷನಲ್ ಪರ್ಪಸ್ಗಷ್ಟೇ ಇದು. ಸೊ ಇನ್ನು ಡೈಲಿ ಈ ಸ್ಟಾಕ್ಗಳು ಏನು ಸ್ಟೇಟಸ್ ಏನು ಅಂತ ಡೈಲಿ ಅಪ್ಡೇಟ್ ಮಾಡ್ತೀನಿ. ಇನ್ನು ಹೊಸ ಸ್ಟಾಕಿಗೆ ಏನಾರು ನಾನು ಎಂಟ್ರಿ ಆದರೆ ಸೊ ಅದನ್ನು ಸಹ ಎಂಟ್ರಿ ಮಾಡ್ತಾ ಇನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.